ಸೂಪರ್ ಪ್ರೈಮ್ ನೆಟ್ 9ಗೆ ಸ್ವಾಗತ. ನಾನು ಹರಿಪ್ರಸಾದ್. ಇವತ್ತು ಇಡೀ ದಿವಸದ ಪ್ರಮುಖ ಸುದ್ದಿಗಳನ್ನ ಸೂಪರ್ ಪ್ರೈಮ್ನಲ್ಲಿ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಯಾವೆಲ್ಲ ಸುದ್ದಿಗಳಿದ್ದಾವೆ ಅನ್ನೋದನ್ನು ನಿಮಗೆ ಮೊದಲಿಗೆ ತೋರಿಸ್ತೀನಿ. ಬಿಡದಿ ಟೌನ್ಶಿಪ್ ವಿಷಯದಲ್ಲಿ ರಾಜಕೀಯ ಒಂದು ಕಡೆ ಜೋರಾಗಿ ನಡೀತಾ ಇದ್ರೆ, ಇನ್ನೊಂದು ಕಡೆ ಭೂಸ್ವಾಧೀನ ವಿಷಯದಲ್ಲಿ ರೈತರಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಜೊತೆಗೆ ಹೋರಾಟಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇನ್ನು ಗೃಹಲಕ್ಷ್ಮಿ ಜೊತೆಗೆ ಗೃಹಜ್ಯೋತಿಗೆ ಹೊಸದಾಗಿ ಅರ್ಜಿ ಸಲ್ಲಿಸಬೇಕು. ಈ ವಾರದಲ್ಲಿ ಹೊಸ ಅರ್ಜಿಗಳ ಆದೇಶ ಹೊರಬರಬಹುದು. ಗ್ಯಾರಂಟಿಗಳ ಪರಿಷ್ಕರಣೆ ಅಷ್ಟೇ ನಿಲ್ಲಿಸೋದಿಲ್ಲ ಅಂತ ಮುಖ್ಯಮಂತ್ರಿಯವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ RSS ನೋಂದಣಿ ಆಸ್ತಿ ವಿವರದ ಬಗ್ಗೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ. ಮೋಹನ್ ಭಾಗವತ್ ಅವರಿಗೆ ಬರೆದಿರುವಂತಹ ಪತ್ರ ಇದು. ಆದರೆ RSS ಮುಖ್ಯಸ್ಥರು ಇದೆಲ್ಲ ರಾಜಕೀಯದ ಗಿಮಿಕ್ ಅಂತ ಉತ್ತರ ಕೊಟ್ಟಿದ್ದಾರೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಜಮೀರ್ ಬೆಂಬಲಿಗರು ಬೀದಿಗಿಳಿದಿದ್ರು. ಸಂತೋಷ್ ಲಾಡ್ ಆಪ್ತರು ಪ್ರತಿಭಟನೆ ನಡೆಸಿದ್ರು. ಶೀಘ್ರದಲ್ಲೇ DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದು ಜೂನ್ ಅಂತ್ಯದ ಒಳಗೇನೆ ಸಂಪುಟ ವಿಸ್ತರಣೆ ಆಗಬಹುದು. ಹಾಗೆಯೇ ಇರಾನ್ ಮತ್ತು ಅಮೆರಿಕ ಶಾಂತಿ ಒಪ್ಪಂದ ಗ್ಯಾರಂಟಿ ಆಗಿದೆ. ಇರಾನ್ 9 ಷರತ್ತುಗಳನ್ನು ಹಾಕಿದ್ದು ಅದನ್ನು ಒಪ್ಪಿದ್ರೆ ನಾವು ರೆಡಿ ಅಂತ ಹೇಳ್ತಿದ್ದಾರೆ. ನಾಡಿದ್ದು ಇದೇ ವಿಷಯದಲ್ಲಿ ಮೋದಿ ಟ್ರಂಪ್ ನಡುವೆ ಮಾತುಕತೆಯೂ ಕೂಡ ನಡೆಯುವ ಸಾಧ್ಯತೆ ಇದೆ. ಈಗ ಎಲ್ಲ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. 2006ರಲ್ಲಿ ಕುಮಾರಸ್ವಾಮಿ ಅವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿದ್ದರು. 2020 ಸರ್ಕಾರ ಅದು. ಆಗ ಬಿಡದಿ ಟೌನ್ಶಿಪ್ ಅನ್ನುವಂತಹ ಒಂದು ಬೀಜವನ್ನು ಬಿತ್ತನೆ ಮಾಡಿ ರೈತರು ಅದನ್ನು ವಿರೋಧಿಸಿದ್ರು ಅಂತ ಟೌನ್ಶಿಪ್ ಯೋಜನೆಗೆ ಅವತ್ತು ನೀರು ಹಾಕದೆ ಅದನ್ನು ಅರ್ಧಕ್ಕೆ ನಿಲ್ಲಿಸ್ಬಿಟ್ರು. ಆದರೆ ಆ ಕಾಲದಲ್ಲಿ ಯಾವ ಪ್ರದೇಶದಲ್ಲಿ ಈ ಯೋಜನೆ ಕಾರ್ಯಗತಗೊಳಿಸಬೇಕು ಅಂತ ಯೋಚಿಸಿದ್ರು ಅದನ್ನು ರೆಡ್ ಝೋನ್ ಅಂತೇಳಿ ಪರಿಗಣಿಸಲಾಗಿದೆ. ಈಗ ಕಾಂಗ್ರೆಸ್ ಸರ್ಕಾರ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ DK ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿ ಆದ ಮೇಲೆ ಅವರು ಈ ಟೌನ್ಶಿಪ್ಗೆ ವೇಗ ಕೊಟ್ಟರು. ಮುಖ್ಯಮಂತ್ರಿ ಆಗ್ತಾ ಇದ್ದಂತೆಯೇ ಮತ್ತೆ ಹಿಂದೆ ಕುಮಾರಸ್ವಾಮಿ ಅವರೇನೊಂದು ಬೀಜ ಹಾಕಿದ್ರಲ್ಲ ಅದನ್ನು ಮೊಳಕೆ ಒಡೆಯುವಂತೆ ಮಾಡಿ ನೀರು ಗೊಬ್ಬರ ಹಾಕೋದಕ್ಕೆ ಮುಂದಾಗಿದ್ದಾರೆ. ಟೌನ್ಶಿಪ್ ಬೆಳೆಯೋ ವಿಷಯದಲ್ಲಿ ರೈತರಲ್ಲಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದ್ದಾವೆ. ಕುಮಾರ್ ಬಗ್ಗೆ ನಾವು ಮಾತಾಡ್ತೀವೋ ಅದನ್ನ ಅವರು ಈ ಕಾಂಗ್ರೆಸ್ ಕಡೆ ಇದಾರಲ್ಲ ಅವ್ರ ಹೆಸರುಗಳು ಹೇಳಕ್ಕಾಗಲ್ಲ, ಅವ್ರು ಎದುರಿಸೋದು. ಅವ್ರ ಬಗ್ಗೆ ಮಾತಾಡಬೇಡ್ರಿ, ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ಅಂತ ಮಾಡ್ತೀವಿ ಅಂತ ಎದುರಿಸೋದು. ಯಜಮಾನ್ರೆ, ತಮ್ಮದು ಎಷ್ಟು ಜಮೀನಿದೆ ಇಲ್ಲಿ? ನಮ್ಮದು ಅರ್ಧ ಎಕರೆ ಐತ್ರಿ. ಈ ಟೌನ್ಶಿಪ್ ಯೋಜನೆಗೆ ತಮ್ಮ ಬೆಂಬಲ ಇದೆಯಾ? ಹೌದೌದು ಸರ್, ಒಪ್ಪಿಗೆ ಐತೆ. ಎಲ್ಲಾರ್ಗೂ ಆಗಿ ಒಪ್ಪಿಗೆ ಆದ್ರೆ ನಮಗೂ ಒಪ್ಪಿಗೆ ಸರ್. ನೋಡ್ರಿ, ನಾವ್ ಇಲ್ಲಿ ನಿಂತಿದೀವಲ್ವಾ, ಯಾವ ತರ ಒಳ್ಳೆ ಗಾಳಿ ಬೀಸ್ತಾದೆ. ಅದೇ ಬೆಂಗಳೂರು ಸಿಟಿಲಿ ಹೋಗಿ ನಿಂತ್ಕೊಡ್ರಿ, ಈ ತರ ಒಳ್ಳೆ ಗಾಳಿ ಬೀಸ್ತದ? ನೀವೇ ಹೇಳ್ರಿ, ಸಿಟಿಲೆಲ್ಲ ನೀವು ಓಡಾಡಿದ್ದೀರಾ. ಇವಾಗ ಕುಮಾರಸ್ವಾಮಿ ಹೇಳ್ತಾರೆ, ಅವರು ಅಲ್ಲಿ ಕುತ್ಕೊಂಡು ನಾನು ಹಂಗೆ ಮಾಡ್ತೀನಿ, ನಾನು ಹಿಂಗೆ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಇಲ್ಲಿ ಬಂದು ಒಳಗಡೆ ಬಂದು ನೋಡ್ಬೇಕಲ್ಲ ಕುಮಾರಸ್ವಾಮಿ ಅವ್ರು ಬಂದು ಕಣ್ಣಿಲ್ಲ ಅವ್ರಿಗೆ, ಜ್ಞಾನ ಇಲ್ವ ಅವ್ರಿಗೆ? ಈಗ ಅವರು ಇದು ಬಿಲ್ಡಿಂಗ್ ಅಲ್ಲ ಅವ್ರೆ, ನಾವು ಹಳ್ಳಿಲಿದ್ದೀವಿ, ನಮ್ಮ ಜೀವನ ಮಾಡೋದು ನಾವು ಹೆಂಗೆ? ನಿಮಗೆ ರೋಡ್ ಇರೋಕ್ಕಿಲ್ಲ, ಅದಕ್ಕೆ ಕೇಳ್ತಾರೆ ಆ ಜಮೀನು ನಮ್ಮದೇ ಅಂತ ಕೇಳ್ದಾಗ ಅದಕ್ಕೆ ರೈಟ್ ಹೇಳು ಅಂದರೆ ಒಂದು ಕುಂಟೆಗೆ 30,000 40,000 ಹೇಳ್ತಾರೆ. ಅದು ಕೊಟ್ಟು ನಾವು ಎಲ್ಲ ಹೋಗೋಣ? ಇವಾಗ ಒಳ್ಳೆ DK ಶಿವಕುಮಾರ್ ಒಳ್ಳೆ ಇದು ಮಾಡೋರಲ್ಲ, ಅದಕ್ಕೆ ನಮ್ಮ ಬೆಂಬಲ ಇದೆ. ವಿರೋಧಿ ಪ್ರಾಜೆಕ್ಟು, ಇದಕ್ಕೆ ನಾವ್ಯಾಕೆ ಬೆಂಬಲ ಕೊಡಬೇಕು? ನಾವು ಇದಕ್ಕೆ ವಿರೋಧವಾಗೇ ಇದ್ದೀವಿ. ಇವತ್ತಿಂದ ಅಲ್ಲ, ಕುಮಾರಸ್ವಾಮಿ ಅವರು ಮಾಡಿದಾಗಿಂದನೂ ಇದಕ್ಕೆ ವಿರೋಧವಾಗೇ ಇದ್ದೀವಿ. ನಮ್ಮ ತಂದೆಯವರು ಹೋರಾಟ ಮಾಡಿದ್ರು, ನಮ್ಮ ದೊಡ್ಡಪ್ತಿರು ಹೋರಾಟ ಮಾಡಿದ್ರು, ಇವತ್ತು ನಾವು ಮಾಡ್ತಾ ಇದ್ದೀವಿ. ಮೇಡ್ ಭೂಮಿ ನೀರಿಲ್ಲ, ಅದಕ್ಕೆ ಬೆಳೆಯೋಕ್ಕಾಗಲ್ಲ, ಪಾಳು ಬಿದ್ದದೆ. ನಮ್ಮ ಜಮೀನು ನಾವು SCಗಳು, ನಮ್ಮ ಜಮೀನು ಯಾರೂ ತಗೋತಾ ಇಲ್ಲ. ಅದ್ರ ದೆಸೆಯಿಂದ DK ಸಾಹೇಬರು ತಗೋತಾವ್ರೆ. ನಮಗೆ ಬೇಗ ನಮಗೆ ಹಣ ಪಾವತಿ ಮಾಡಲಿ. ನಾವು ಪ್ರತಿಯೊಬ್ಬರು ಒಂದೊಂದು ತಿಂಗಳಿಗೆ 60-70,000 ದುಡಿತಾ ಇದ್ದೀವಿ. ಏನಕ್ಕೆ ಬೇಕಾಗಿದೆ? ನಾವು ಹೊರಗಡೆ ಹೋಗಿ ಅವ್ರ ಹತ್ರ ಹೇಳಿ ಬೈಸ್ಕೊಂಡು ಕೆಲಸ ಮಾಡೋದು ಅವಶ್ಯಕತೆ ಇಲ್ಲ. ನಾವು ನಮ್ಮ ಪರವಾಗಿ ನಾವು ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀವಿ. ನಮ್ದು ಅದೇ ರೀತಿ ಸುಮ್ಮನೆ ಬಿಟ್ಬಿಟ್ರೆ ಒಳ್ಳೆಯದು ಅಂತ ನಾವು ಮೊದಲು ಡಿಗ್ರಿ ಮಾಡ್ದೋ, ಡಿಗ್ರಿ ಒಳ್ಳೆ 25,000 ಸ್ಯಾಲ್ರಿಗೆ ಅಪ್ಲೈ ಮಾಡ್ದೋ, ಸಿಕ್ಕಿತ್ತು ಕೆಲಸ. ಏನೋ ಈ ವ್ಯವಸಾಯದಲ್ಲಿ ಒಂಚೂರು ಇಂಪ್ರೂವ್ ಆಗೋಣ ಅಂತ ಬಂದೋ ಸರ್, ಏನೂ ಆಗಿಲ್ಲ ಸರ್. ನಾವು ಎಲ್ಲಿಗೆ ಹೋಗೋಣ? ಇವಾಗ ನಮ್ಗೆ ಆಗ್ಲೇ 60 ವರ್ಷ ವಯಸ್ಸು, ನಮ್ಗೆ ಯಾರು ಕೆಲಸ ಕೊಡ್ತಾರೆ? ನಮ್ಮ ಮಕ್ಳುಗಳು ಇವತ್ತು ಭೂಮಿ ಏನಿದ್ರೆ ಒಂಚೂರು ಅನ್ನ ಹಾಕ್ತಾರೆ, ಅದು ಕೊಟ್ಬಿಟ್ ಮೇಲೆ ಮಾರ್ಕೊಂಡು ತಿನ್ಕೊಂಡ್ರಿ ಅಂತ ನಮ್ಮನ್ನ ಬೇಪಾರಿ ಮಾಡ್ತಾರೆ. ಇವತ್ತು ನಮ್ಮ ಭೂಮಿ ಬಿಡಬೇಕು ಸಾವಿರ. ಅವರು ಅಷ್ಟು ಅಭಿವೃದ್ಧಿ ಮಾಡ್ಬೇಕು ಅನ್ನೋದಿದ್ರೆ ಎಲ್ಲೋ ಝೋನ್ ಮಾಡ್ಲಿ. ಈ ರೆಡ್ ಝೋನ್ ಅಂತ ತೆಗೆದಾಕ್ಬಿಟ್ಟು ನಮ್ಮ ಜಮೀನು ಬಿಟ್ಬಿಟ್ರೆ ಇಷ್ಟೊತ್ತಿಗೆ ಇವರು ಯಾರೋ ಇಲ್ಲಿ ಟೌನ್ಶಿಪ್ ಮಾಡಕ್ ಆಗ್ತಾ ಇರಲಿಲ್ಲ. ಅವರವರೇ ಎಲ್ಲ ಇಂಪ್ರೂವ್ಮೆಂಟು ಬೇರೆಯಿಂದ ಬಂದು ಎಲ್ಲ ಇಂಪ್ರೂವ್ಮೆಂಟ್ ಆಗೋಗಿರೋದು. ಇದೇ ಬಂದಿರೋದು ರೆಡ್ ಝೋನ್ ಇಟ್ಬಿಟ್ಟು ಈ ಥರ 20 ವರ್ಷದಿಂದ ಸಾಯಿಸಿರೋದು ರೈತರನ್ನ. ಹೀಗೆ ಇಲ್ಲಿ ರೈತರ ಮಾತುಗಳನ್ನು ನಾವು ನೋಡ್ತಿದ್ವಿ. ಹೇಗೆ ಪರ ವಿರುದ್ಧ ಅನ್ನುವಂಥ ಅಭಿಪ್ರಾಯಗಳು ಇದಾವೆ ಅನ್ನೋದು ಗೊತ್ತಾಗುತ್ತೆ. ಬಿಡದಿ ಟೌನ್ಶಿಪ್ಗೆ ಭೂಸ್ವಾಧೀನ ಆಗ್ತಾ ಇರುವಂತಹ 3 ಗ್ರಾಮಗಳ ರೈತರು ಈ ರೀತಿಯಾಗಿ ಮಾತನಾಡ್ತಾ ಇದ್ದಾರೆ. ಭೂಸ್ವಾಧೀನ ವಿಷಯದಲ್ಲಿ ರೈತರಲ್ಲಿ ಪರ ವಿರೋಧ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ. ಕೆಲವರು ಭೂಮಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ, ಇನ್ನು ಕೆಲವರು ಭೂಮಿ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ. ಭೂಮಿ ಕೊಡೋದಕ್ಕೆ ಒಪ್ಪದ ರೈತ ಸಂಘಟನೆಗಳು ಅವರ ಮೂಲಕ ಈಗಾಗಲೇ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಭೂಮಿ ಕೊಡೋದಕ್ಕೆ ವಿರೋಧಿಸ್ತಾ ಇರುವಂತಹ ರೈತರ ಬಣ ಇವತ್ತು ಬೀದಿಗಿಳಿದಿತ್ತು.
ಭೈರಮಂಗಲ ಚಲೋ ಹೆಸರಲ್ಲಿ ಪಾದಯಾತ್ರೆಯನ್ನು ಮಾಡಿದರು. ನಮ್ಮ ಭೂಮಿ ನಮ್ಮ ಹಕ್ಕು, ನಾವು ಭೂಮಿ ಕೊಡೋದಿಲ್ಲ ಅಂತ ಘೋಷಣೆಗಳನ್ನು ಮೊಳಗಿಸಿದರು. ಅಖಿಲ ಭಾರತ ಜನವಾದಿ ಮಹಿಳಾ ಸಂಘಟನೆಯವರು ಸೇರಿದಂತೆ ಕೆಲವು ರೈತ ಸಂಘಟನೆಗಳು ಕೂಡ ಭೈರಮಂಗಲ ಚಲೋ ಪ್ರತಿಭಟನೆಯನ್ನು ನಡೆಸಿ ಅದಕ್ಕೆ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ರೈತರ ಹೋರಾಟಕ್ಕೆ ಮೊಟ್ಟ ಮೊದಲು ಮಣ್ಣು ಮುಟ್ಟಿದವಳು ಹೆಣ್ಣು, ಬೇಸಾಯದ ಬೇರಿವಳು ಹಸಿರಾದಳು ಉಸಿರಾದಳು. ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ, ಬಿತ್ತುಳುವುದನವ ಬಿಡುವುದೇ ಇಲ್ಲ. ಈ ಬಿಡದಿ ಟೌನ್ಶಿಪ್ ಅನ್ನುವಂಥದ್ದು ಈಗ ಅಭಿವೃದ್ಧಿ ಯೋಜನೆಯಾಗಿ ಉಳಿದಿಲ್ಲ, ಬದಲಿಗೆ JDS ಮತ್ತು ಕಾಂಗ್ರೆಸ್ ಅವರ ಪಾಲಿಗೆ ರಾಜಕೀಯ ಪ್ರತಿಷ್ಠೆಯಾಗಿ ಬದಲಾಗಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ದಲ್ಲಾಳಿಗಳು, ರಿಯಲ್ ಎಸ್ಟೇಟ್ ಬ್ರೋಕರ್ಗಳು ಅಂತೆಲ್ಲ ಪದ ಪ್ರಯೋಗಿಸಿ ಪ್ರತಿಪಕ್ಷಗಳ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಪ್ರಧಾನಿ ಮೋದಿ ಅವರ ಹೆಸರಿಂದ ಹಿಡಿದು DK ಶಿವಕುಮಾರ್ ಅವರು ಆರಾಧಿಸುವ ಅಜ್ಜಯ್ಯನವರನ್ನು ಕೂಡ ಮಾತಲ್ಲೇ ಎಳೆದು ತಂದಿದ್ದಾರೆ. JDSನವರ ಜೊತೆಗೆ ಈಗ BJಪಿಯವರು ಕೂಡ ಈ ಟೌನ್ಶಿಪ್ ವಿರೋಧಿಸ್ತಾ ಇರುವಂಥದ್ದು. ರೈತರ ಜೊತೆಗೆ ಅವರು ನಿಂತಿದ್ದಾರೆ. ಹೋರಾಟಕ್ಕೆ ಅವರು ಬೆಂಬಲ ಕೊಡೋದಕ್ಕೆ ರೆಡಿಯಾಗಿದ್ದಾರೆ. ಕುಮಾರಸ್ವಾಮಿ, ಆರ್ ಅಶೋಕ್, BY ವಿಜೇಂದ್ರ ಎಲ್ಲರೂ ಸೇರಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಸರ್ಕಾರವನ್ನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ವಿಪಕ್ಷ ನಾಯಕರಿಗೆ ಇವತ್ತು ಎಚ್ಚೆತ್ತುಕೊಳ್ಬೇಕಾಗ್ತದೆ. ನಿಮ್ಮದೇ ಮುಖ್ಯಮಂತ್ರಿ ಇವತ್ತು ಕರ್ನಾಟಕ ರಾಜ್ಯದಲ್ಲೇನಿದ್ದಾರೆ, ಅವ್ರಿಗೆ ಬುದ್ಧಿ ಹೇಳುವಂತ ಕೆಲಸ ಮಾಡಬೇಕು. ಈ ಭೂಸ್ವಾಧೀನ ಪ್ರಕ್ರಿಯೆಯನ್ನು ನಡೀತಾ ಇದೆ, ಅದನ್ನು ಕೈ ಬಿಡುವಂತೆ ತಾಕೀತ್ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ರಾಹುಲ್ ಗಾಂಧಿ ಅವರು ಕೂಡ ವಿನಂತಿಯನ್ನು ಮಾಡ್ತೇನೆ. ಬಿಡದಿ ಟೌನ್ಶಿಪ್ ಏನು ಮಾಡ್ತಾ ಇದ್ದೀರಾ, ಇದು ಈಗಾಗಲೇ ಡ್ರಾಪ್ ಆಗಿರುವಂತ ಕೇಸು. ಅವ್ರು ಪದೇ ಪದೇ ಕ್ಲೈಮ್ ಮಾಡ್ತಾರೆ, ಕುಮಾರಸ್ವಾಮಿ ಅವರು 2008ರಲ್ಲಿ ಅನುಮೋದನೆ ಕೊಟ್ಟಿದ್ರು ಅಂತ. ರೈತರು ಹೇಳ್ತಾ ಇದ್ದಾರೆ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳ್ತಾವ್ರೆ. ಆ ಉತ್ತರ ಕೊಡಿ ಇವಾಗ. ಇನ್ನು BJಪಿ ನಾಯಕರು ದೆಹಲಿಗೂ ಹೋಗಿ ಜಂತರ್ ಮಂತರ್ನಲ್ಲಿ ಬಿಡದಿ ಭೂಸ್ವಾಧೀನ ವಿರೋಧಿಸಿ ಪ್ರತಿಭಟನೆಗೆ ಪ್ಲಾನ್ ಅನ್ನು ರೂಪಿಸ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿ DK ಶಿವಕುಮಾರ್ ಹೇಳಿದ್ದು, ನೀವು ಹೋರಾಟ ಮಾಡೋರು ಮಾಡಲಿ, ಏನು ತೊಂದರೆ ಇಲ್ಲ. ಆದರೆ ಲೋಕೋಪಯೋಗಿ ಸಚಿವರಾಗಿರುವ ಸತೀಶ್ ಜಾರಕಿಹೊಳಿ ಅವರು ಮಾತ್ರ ಇದರಿಂದ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಡ್ಯಾಮೇಜ್ ಆದರೆ ಕಷ್ಟ, ಸಚಿವ ಸಂಪುಟ ಸಭೆಯಲ್ಲಿ ಇದರ ಬಗ್ಗೆ ನಾವು ಮಾತಾಡ್ತೀವಿ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವರೇ ಇದಕ್ಕೆ ನೋಟಿಫೈ ಮಾಡಬೇಕು. ಈಗ ರೈತರೆಲ್ಲ ಒಪ್ಕೊಂಡಿದ್ದಾರೆ, ರಾಜಕಾರಣ ಮಾಡಬೇಕು ಅಂತಿದ್ದಾರೆ, ರಾಜಕಾರಣ ಮಾಡಬೇಕು. ಒಂದು ಟೌನ್ಶಿಪ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರ ಕೂಡ ಹೊರೆ ಆಗಬಾರ್ದು. ಅದನ್ನೆಲ್ಲ ಕೂಡ ನೋಡಿ ಚರ್ಚೆ ಮಾಡ್ತೀವಿ ಕ್ಯಾಬಿನೆಟಲ್ಲಿ ಬಂದಾಗ. ಅದೇ ಹೇಳೋದು ಆಗಬಾರ್ದು. ಅದನ್ನು ಒಂದು ನಾವು ಯಾವುದೋ ಒಂದು ಸ್ಕೀಮ್ ಮಾಡ್ಲಿಕ್ಕೆ ಹೋಗಿ ಸರ್ಕಾರದ ಮೇಲೆ ಅದು ಹೊರೆ ಆಗಬಾರ್ದು, ಅದೇ ಒಂದು ಸಮಸ್ಯೆಗೆ ಉದ್ಭವ ಕಾರಣ ಆಗಬಾರ್ದು. ಅದನ್ನು ಕೂಡ ನಮ್ಮ ಗಮನದಲ್ಲಿ ಇದೆ ಇರೋದು. ಅದ್ರ ಬಗ್ಗೆ ನೋಡೋಣ, 20 ತಾರೀಕು ಬಹುಶಃ ಅದ್ರ ಬಗ್ಗೆ ಚರ್ಚೆ ಆಗ್ಬೋದು ಕ್ಯಾಬಿನೆಟ್. ಇನ್ನು ಬಿಡದಿ ಟೌನ್ಶಿಪ್ಗೆ ಬರೀ ರೈತರ ಜಮೀನುಗಳಷ್ಟೇ ಸೇರ್ಕೊಂಡಿಲ್ಲ, ಇಲ್ಲಿ ರಾಜಕೀಯ ನಾಯಕರುಗಳ ಜಮೀನು ಕೂಡ ಸೇರ್ಕೊಂಡಿದ್ದಾವೆ. ಟೌನ್ಶಿಪ್ ವಿಚಾರದಲ್ಲಿ ಪರ ವಿರೋಧವಾದಂಥ ರಾಜಕೀಯದ ಲೆಕ್ಕಾಚಾರಗಳು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸಾಗ್ತಾ ಇದ್ದಾವೆ. ಯಾಕಂದರೆ ಇದರಲ್ಲಿ ಒಂದು ರೀತಿಯಂಥ ಕ್ರೆಡಿಟ್ ವಾರ್ ಕೂಡ ಇಲ್ಲಿ ಇದ್ದೇ ಇದೆ. ಹೀಗಾಗಿ ಈ ಪರ ವಿರೋಧಗಳು ಅಂತಿಮವಾಗಿ ಎಲ್ಲಿ ಹೋಗಿ ನಿಲ್ತವೆ ಅನ್ನೋದನ್ನು ನೋಡಬೇಕಾಗತ್ತೆ. ಈಗ ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ರಾಜ್ಯದಲ್ಲಿ 2 ವಾರಗಳಿಂದ ಬಹಳ ದೊಡ್ಡ ಚರ್ಚೆ ಆಗ್ತಾ ಇರುವಂಥದ್ದು ಅಂದರೆ 2 ಗ್ಯಾರಂಟಿಗಳ ಪರಿಷ್ಕರಣೆ ವಿಚಾರ. ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಇವೆರಡೂ ಕೂಡ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಪ್ರತಿಷ್ಠಿತ ಮತ್ತು ಅತಿ ದೊಡ್ಡದಾದಂತಹ ಗ್ಯಾರಂಟಿ ಯೋಜನೆಗಳು, ಅತಿ ಹೆಚ್ಚು ಖರ್ಚನ್ನು ಬಯಸುವಂತಹ ಗ್ಯಾರಂಟಿ ಯೋಜನೆಗಳು. ಆದರೆ ಈಗ ಈ ವಿಚಾರದಲ್ಲಿ ಫಲಾನುಭವಿಗಳು ಸ್ವಲ್ಪ ಗೊಂದಲಕ್ಕೆ ಸಿಲುಕಿದ್ದಾರೆ. 2 ಗ್ಯಾರಂಟಿಗಳನ್ನು ರಾಜ್ಯ ಸರ್ಕಾರ ಏನು ನಿಲ್ಲಿಸ್ತಾ ಇಲ್ಲ, ಬದಲಿಗೆ ಹೊಸದಾಗಿ ಅರ್ಜಿ ಹಾಕುವುದಕ್ಕೆ ಹೇಳ್ತಾ ಇದ್ದು ಶೀಘ್ರದಲ್ಲೇ ಆದೇಶ ಹೊರಬೀಳಲಿದೆ. ರಾಜ್ಯದ ಮಹಿಳೆಯರಿಗೆ ಎಲ್ಲಿ ಈಗ ಬರ್ತಾ ಇರುವಂತಹ 2,000 ರೂಪಾಯಿ ಹಣ ಕೈತಪ್ಪಿ ಹೋಗುತ್ತೋ ಅನ್ನುವಂಥ ಆತಂಕ ಇದ್ದೇ ಇದೆ. ಯಾಕಂದರೆ ಗೃಹಲಕ್ಷ್ಮಿ ಪರಿಷ್ಕರಣೆ ಅಂತ ಹೇಳಿದ ತಕ್ಷಣ ಮಹಿಳೆಯರಲ್ಲಿ ಈ ರೀತಿಯಂಥ ಒಂದು ಆತಂಕ ಬರುವಂಥದ್ದು ಸರ್ವೇ ಸಾಮಾನ್ಯ, ಸಹಜ. ಆದರೆ ಗೃಹಲಕ್ಷ್ಮಿ ಯೋಜನೆ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಅಂತೇಳಿ ಹಾಲಿ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಸತ್ತವರ ಖಾತೆಗೂ ಕೂಡ ಈಗ ಹಣ ಹೋಗ್ತಾ ಇದೆಯಂತೆ. ಅಂದರೆ ಕಳೆದ 3 ವರ್ಷಗಳ ಅವಧಿಯಲ್ಲಿ ಯಾವ ಮನೆ ಯಜಮಾನಿಯರು ತೀರ್ಕೊಂಡಿದ್ರು ಅಂಥವರ ಖಾತೆಗಳಿಗೂ ಕೂಡ ಹಣ ಹೋಗ್ತಾ ಇದೆ. ಅಷ್ಟೇ ಅಲ್ಲದೆ ಆದಾಯ ತೆರಿಗೆ ಕಟ್ಟೋರಿಗೂ ಕೂಡ ಕಾಸು ಸಿಗ್ತಾ ಇದೆ. ಇದನ್ನು ತಪ್ಪಿಸೋದಕ್ಕೆ ಹೊಸದಾಗಿ ಅರ್ಜಿ ಹಾಕಬೇಕು ಅಷ್ಟೇ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ಗೊಂದಲಗಳು ಕಡಿಮೆ ಆಗ್ತಾ ಇಲ್ಲ.
ಗ್ಯಾರಂಟಿಗಳ ಪರಿಷ್ಕರಣೆಗೆ ಮುಂದಾಗಿರುವ ಸರ್ಕಾರದ ವಿರುದ್ಧ ಗೃಹಲಕ್ಷ್ಮಿಯರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ನಾವು ಹೋಗಿ ಕ್ಯೂ ನಿಲ್ಲಬೇಕಾ? ತೆರಿಗೆ ಕಟ್ಟೋರು ಸತ್ತವರ ವಿವರಗಳನ್ನು ಈಗಾಗಲೇ ಸರ್ಕಾರ ಪಟ್ಟಿ ಮಾಡಿದೆ, ಅಂಥವ್ರನ್ನ ಬಿಟ್ಟು ಉಳಿದವರಿಗೆ ಗೃಹಲಕ್ಷ್ಮಿ ಹಣ ಕೊಡಲಿ ಅಂತ ಸರ್ಕಾರಕ್ಕೆ ಸಿಟ್ಟಿನಲ್ಲಿ ಸಲಹೆಗಳನ್ನು ಕೂಡ ಗೃಹಲಕ್ಷ್ಮಿಯರು ಕೊಡ್ತಾ ಇದ್ದಾರೆ. ಯಾರು ಅನರ್ಹರಿದ್ದಾರೋ ಅಂಥವ್ರ ಪಟ್ಟಿಯನ್ನು ಮಾಡಬೇಕು. ಇದು ಯಾವುದೇ ಯೋಜನೆ ಇರಲಿ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಸತ್ತು ಹೋದವ್ರ ಹೆಸರಂತೂ ಅವ್ರ ಕಡೆ ಇರುತ್ತೆ. ಸೊ ಅಂಥವ್ರ ಹೆಸರುಗಳನ್ನ ತೆಗೆದು ಹಾಕಬೇಕು. ಮತ್ತೊಮ್ಮೆ ಅರ್ಜಿ ಹಾಕುವಂಥ ಒಂದು ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಸತ್ತು ಹೋದವರು ಅಥವಾ ಅನರ್ಹರಿದ್ದವ್ರನ್ನ ಹೆಸರನ್ನ ಪಟ್ಟಿಯಿಂದ ತೆಗೆದು ಹೋದ್ರೆ ಯಾರಿಗೆ ತಲುಪಬೇಕು ಯೋಜನೆ ಸರಿಯಾಗಿ ತಲುಪುತ್ತೆ. ಜನ ಏನ್ ಕೈಲಿ ಕೆಲಸ ಇಲ್ಲದೆ ಸುಮ್ಮನೆ ಮನೇಲಿ ಖಾಲಿ ಕೂತಿದ್ದಾರೆ ಅಂತೇಳಿ ಹೀಗೆಲ್ಲ ಅಲಿಸ್ಬೇಕು ಅಂತೇಳಿ ಈಗಾಗಲೇ ಸ್ಟಾರ್ಟಿಂಗ್ ಇವ್ರು ಮಾಡಿದಾಗ ಎಷ್ಟೊಂದು ಕ್ಯೂ ಆಗಿ ನೂಕು ನುಗ್ಲಾಗಿ ಗಲಾಟೆಗಳು ಆಗಿತ್ತು. ಅಷ್ಟೊಂದೆಲ್ಲ ನಡೆದ್ರೂ ಕೂಡ ಮತ್ತೆ ರೀಅಪ್ಲಿಕೇಶನ್ ಹಾಕಿ ಮತ್ತೆ ಫಲಾನುಭವಿಗಳಾಗಬೇಕು ಅಂತಂದ್ರೆ ಜನಕ್ಕೆ ಎಷ್ಟೊಂದು ಕಷ್ಟ ಆಗ್ತಾ ಇದೆ. ಫ್ರೀ ಬಿಲ್ ಕೊಡ್ತೀನಿ ಅಂತ ಹೇಳಂದಿರು 2-3 ಸಾವಿರ ರೂಪಾಯಿ ಬಿಲ್ ಹೊಂಟೋದ್ರಿ. ಈಗ ಮತ್ತೆ ಕರೆಂಟ್ ಫ್ರೀ ಅಂತ ಹೇಳಿ ಮತ್ತೆ ಬಿಲ್ ತಗೋತಾರೆ ರೀ. ಅದಕ್ಕೆ ಈ ಗೃಹಲಕ್ಷ್ಮಿನೂ ಹಾಕ್ತೀನಿ ಅಂತ ಹೇಳಿ ಹಾಕಲ್ ಹೋಗ್ಯಾರ್ರಿ ಸರ್. ಅದ್ರ ಮೇಲೆ ಮತ್ತೆ ಅರ್ಜಿ ಹಾಕಂದ್ರೆ ಈಗ ಹಾಕೋದೇನಾಗಲ್ಲ. ಇಲ್ಲಿ ಬರೀ ಗೃಹಲಕ್ಷ್ಮಿ ಗ್ಯಾರಂಟಿ ಮಾತ್ರ ಪರಿಷ್ಕರಣೆ ಆಗ್ತಾ ಇಲ್ಲ. 200 ಯೂನಿಟ್ವರೆಗೆ ಕೊಡ್ತಿರುವಂತಹ ಗೃಹಜ್ಯೋತಿ ಉಚಿತ ವಿದ್ಯುತ್ ಯೋಜನೆಗೂ ಕೂಡ ಸರ್ಕಾರ ಸರ್ಜರಿ ಮಾಡ್ತಾ ಇದೆ. ಈ ವಾರದಲ್ಲೇ ಗೃಹಜ್ಯೋತಿ ಯೋಜನೆ ಪಡಿತಾ ಇರುವಂಥವರು ಹೊಸದಾಗಿ ಅರ್ಜಿ ಸಲ್ಲಿಸಬೇಕು ಅಂತ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಇಲ್ಲಿ ಗೃಹಲಕ್ಷ್ಮಿ ಪರಿಷ್ಕರಣೆ ಯಾಕೆ ಅನ್ನೋದನ್ನು ನಾವು ಗಮನಿಸಬೇಕು. ಗೃಹಲಕ್ಷ್ಮಿ ಅಡಿಯಲ್ಲಿ 3.89 ಲಕ್ಷ ಅನರ್ಹ ಫಲಾನುಭವಿಗಳು ಪತ್ತೆಯಾಗಿದ್ದಾರೆ ಅನ್ನುವಂಥದ್ದು ಇದರ ಪ್ರಮುಖ ಕಾರಣ. IT GST ಪಾವತಿಸ್ತಾ ಇರುವಂಥ 1.94 ಲಕ್ಷ ಜನರು ಇದರಲ್ಲಿದ್ದಾರೆ, ಗೃಹಲಕ್ಷ್ಮಿಯರು ಇದರಲ್ಲಿದ್ದಾರೆ. ಇನ್ನು ಮೃತಪಟ್ಟ 1.95 ಲಕ್ಷದಷ್ಟು ಗೃಹಲಕ್ಷ್ಮಿಯರ ಖಾತೆಗೂ ಕೂಡ ಹಣ ಹೋಗ್ತಾ ಇದೆ. ಇದರಿಂದಾಗಿ ಸರ್ಕಾರದ ಬೊಕ್ಕಸಕ್ಕೆ ತಿಂಗಳಿಗೆ 8 ಕೋಟಿ ರೂಪಾಯಿಯಷ್ಟು ಅನವಶ್ಯಕವಾಗಿ ನಷ್ಟ ಆಗ್ತಾ ಇದೆ ಅನ್ನುವಂಥದ್ದು ಸರ್ಕಾರ ಕೊಡ್ತಿರುವ ಅಂಕಿಅಂಶ. ಜೊತೆಗೆ ಒಂದೇ ಮನೆಯಲ್ಲಿ ಇಬ್ಬರಿಗೆ, ಅಷ್ಟೇ ಅಲ್ಲದೆ ಹೊರ ರಾಜ್ಯದವ್ರಿಗೂ ಕೂಡ ಹಣ ಸಿಗ್ತಾ ಇದೆ ಅನ್ನೋಂಥದ್ದು ಸರ್ಕಾರಕ್ಕೆ ಗೊತ್ತಾಗಿದೆ. ಸರ್ಕಾರದ ಪ್ರಕಾರ 8ರಿಂದ 10 ಲಕ್ಷ ಅನರ್ಹ ಫಲಾನುಭವಿಗಳು ಈಗಾಗಲೇ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಅಂಥವರನ್ನ ಪತ್ತೆ ಮಾಡಬೇಕು ಅಂತೇಳಿ ಆದರೆ ಈಗ ಹೊಸದಾಗಿ ಅರ್ಜಿ ಸಲ್ಲಿಕೆಗೆ ಆಹ್ವಾನವನ್ನು ನೀಡಲಾಗಿದೆ. ಇನ್ನೆರಡು ದಿನಗಳಲ್ಲಿ ಹೊಸ ಅರ್ಜಿ ಸಲ್ಲಿಕೆಗೆ ಅವಕಾಶ ಸಿಗಲಿದ್ದು ಅದರ ಬಗ್ಗೆ ಆದೇಶವೂ ಕೂಡ ಹೊರಬೀಳುವ ಸಾಧ್ಯತೆ ಇದೆ. ಇನ್ನು ಗೃಹಜ್ಯೋತಿಯ ಪರಿಷ್ಕರಣೆ ಯಾಕೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕು. ಗೃಹಜ್ಯೋತಿ ಯೋಜನೆ ಪಡಿತಾ ಇರುವಂಥದ್ದು 1.70 ಕೋಟಿ ಕುಟುಂಬಗಳು, ಅಂದರೆ ಇದು ಬಾಡಿಗೆ ಮನೆಯವರಿಗೂ ಕೂಡ ಸಿಗ್ತಾ ಇದೆ. ಪ್ರತಿ ತಿಂಗಳು ಈ ಯೋಜನೆಗೆ 440 ಕೋಟಿ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ಖರ್ಚು ಮಾಡ್ತಾ ಇದೆ. ಮನೆಗಳ ಜೊತೆಗೆ ಕೆಲವರು ಮನೆಯಲ್ಲಿ ಹೊಂದಿಕೊಂಡಿರುವಂಗೆ ವಾಣಿಜ್ಯ ಬಳಕೆದಾರರು ಕೂಡ ಇರ್ತಾರೆ. ಅವರು ಕೂಡ ಗೃಹಜ್ಯೋತಿಯನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಒಬ್ಬರ ಹೆಸರಿನಲ್ಲಿ 2-3 ಮೀಟರ್ಗಳಿಗೆ ಉಚಿತ ವಿದ್ಯುತ್ ಲಾಭ ಹೋಗ್ತಾ ಇದೆ. ಪ್ರತಿ ತಿಂಗಳು 25ರಿಂದ 30 ಕೋಟಿ ರೂಪಾಯಿಯಷ್ಟು ಹಣ ಸರ್ಕಾರದ ಬೊಕ್ಕಸದಿಂದ ಸುಖಾಸುಮ್ಮನೆ ಅನರ್ಹರಿಗೆ ಹರಿದು ಹೋಗ್ತಾ ಇದೆ. ಹೀಗಾಗಿಯೇ ಇದರ ಪರಿಷ್ಕರಣೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಕರೆಂಟು ಕೂಡ ಕರ್ನಾಟಕ ರಾಜ್ಯದಲ್ಲಿ ಯಾರು ವೋಟ್ ಇದೆ ಅವ್ರು ಕೊಡಬೇಕು. ವೋಟ್ ಇಲ್ಲದೆ ಹೋದವ್ರಿಗೆ ಯಾರು ಕೊಡ್ಬೇಕು? ಯಾಕೆ ಕೊಡ್ಬೇಕು ನಾವು? ಸೊ ನಾವು ಇಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಪಯೋಗ ಮಾಡಬೇಕು. ಸೊ ಅದನ್ನು ಸ್ಟ್ರೀಮ್ ಲೈನ್ ಮಾಡ್ತೀವಿ ಅಷ್ಟೇ. ಯಾರಿಗೂ ಯಾವ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸೋದಿಲ್ಲ. ನಿಲ್ಲಿಸೋದು ನಮ್ಮ ಕಾರ್ಯಕ್ರಮ ಅಲ್ಲ. ನಾವು ಇಡೀ ದೇಶಕ್ಕೆ ಮಾದರಿ. ನಮ್ಮ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ. ಇಲ್ಲಿ ಈಗಾಗಲೇ ಶಕ್ತಿ ಯೋಜನೆ ಅನುಷ್ಠಾನದ ಸಂದರ್ಭದಲ್ಲಿ ಹೇಗೆ ಆಧಾರ್ ಕಾರ್ಡನ್ನು ಕಡ್ಡಾಯ ಮಾಡಿದ್ರು, ಹಾಗೆ ಗೃಹಜ್ಯೋತಿಗೂ ಕೂಡ ಸ್ಮಾರ್ಟ್ ಕಾರ್ಡ್ ನೀಡೋದಕ್ಕೆ ರಾಜ್ಯ ಸರ್ಕಾರ ಚಿಂತನೆಯನ್ನು ಮಾಡ್ತಾ ಇತ್ತು. ಈ ವಾರದಲ್ಲಿ ಹೊಸ ಅರ್ಜಿ ಸಲ್ಲಿಕೆಗೆ ಅವಕಾಶವನ್ನು ಕೊಡಬಹುದು. ಆದರೆ ಸರ್ಕಾರ ಗ್ಯಾರಂಟಿಗಳ ಪರಿಷ್ಕರಣೆಗೆ ಕೈ ಹಾಕಿದ್ದಕ್ಕೆ ಬಿಜೆಪಿ ವಿರೋಧ ಮಾಡ್ತಾ ಇದೆ. ಇದಕ್ಕೆ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ HM ರೇವಣ್ಣ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವತ್ತು ಹೇಳಿದ್ದು ಪ್ರತಿ ಮನೆಗೆ. ಈಗ ನಿಮ್ಮ ಹತ್ರ ಇನ್ಕಮ್ ಟ್ಯಾಕ್ಸ್ ಇದ್ರೆ ಇಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ? ಇನ್ಕಮ್ ಟ್ಯಾಕ್ಸ್ ಇದ್ರೆ ಕೊಡಲ್ಲ ಅಂತ ಯಾಕೆ ಬರ್ದಿಲ್ಲ ನೀವು ಇದರಲ್ಲಿ? ಸೇಲ್ ಟ್ಯಾಕ್ಸ್ ಇದ್ರೆ ಕೊಡಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ? GST ಕಟ್ಟಿದ್ರೆ ಕೊಡಲ್ಲ, ಯಾಕೆ ಬರ್ದಿಲ್ಲ ಇದರಲ್ಲಿ? ನುಡಿದಂತೆ ನಡೆದಿದ್ದೀರಿ ಅಂದಿರ, ಇಲ್ಲಿ ನುಡಿದಿದ್ದೀರಲ್ಲ, ಪ್ರತಿ ಮನೆಗೆ ಪ್ರತಿ ಗೃಹಿಣಿಗೆ ನುಡಿದಿದ್ದೀರಾ. ಈಗ ಯಾಕೆ ಎಲ್ಲ LPG ಕೊಡ್ಬೋದಾ? ಏನು ಇನ್ಕಮ್ ಟ್ಯಾಕ್ಸ್ ಇರೋರು ಕೊಡ್ಬೋದಾ? ಸೇಲ್ ಟ್ಯಾಕ್ಸ್ ಇರೋರು ಕೊಡ್ಬೋದಾ? ತಪ್ಪಲ್ವಾ ಅಂತ ನಮ್ಮನ್ನು ಕ್ವಶನ್ ಮಾಡ್ತಾರೆ, ನಮ್ಮನ್ನು ಕೇಳ್ತಾರೆ. ನಿನ್ ಜ್ಞಾನ ಇರಲಿಲ್ಲ ಅನೌನ್ಸ್ ಮಾಡೋವಾಗ? ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆದರೆ
ಅದು ಟ್ರ್ಯಾಕಿಗೆ ಬರಬೇಕಾದ್ರೆ ಸ್ವಲ್ಪ ವ್ಯತ್ಯಾಸಗಳಾದ ಸರಿಪಡಿಸ್ಕೊಂಡು ಬಟ್ ಟ್ರ್ಯಾಕ್ ಬಿಟ್ಟು ಹೋಗೋಂಗಿಲ್ವಲ್ಲ ಮಾಡೇ ಮಾಡ್ತೀವಿ. ಅದರಿಂದ 5 ಕಾರ್ಯಕ್ರಮಗಳು ಇವತ್ತು ನಡೀತಾ ಇವೆ, ನಡೆಸ್ತೀವಿ, ಮುಂದೆನೂ ಕೊಡ್ತೀವಿ, ನಿಲ್ಲಿಸ್ತೀವಿ ಅನ್ನೋದಿಲ್ಲ. ಹಾಗೆ ಆ ರೀತಿ ಇರೋದಿದ್ರೆ BJP ಅವ್ರು ಹೇಳಿ ನಾವು ಬಂದರೆ ನಿಲ್ಲಿಸ್ತೀವಿ ಅಂತ ಹೇಳಿ ಅದು ಹೇಳಲ್ಲ. ಇಲ್ಲ ಅರ್ಜಿ ನೀವು ಯಾಕೆ ಬೇಡ ಅಂತ ಅವರು ಆಮೇಲೆ ನಾವಿದು ಪಕ್ಷಾತೀತವಾಗಿ ಮಾಡಿರೋದು, ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಜನರ ಭಾವನೆಗೆ ನಮ್ಮ ಬದುಕಿಗೆ ನಾವು ಸಹಾಯ ಮಾಡ್ತಿರೋದು. ಬೇಡ ಅಂದರೆ ಹಾಕೋದು ಬೇಡ. ಯಾರು ನಿಜವಾದಂಥ ನೀಡಿ ಪರ್ಸನ್ಸ್ ಇದ್ದಾರೆ ಅವ್ರು ಕೊಡೋಣ. ಹೀಗೆ DK ಶಿವಕುಮಾರ್ ಸರ್ಕಾರ ಇನ್ನೊಂದು ಕಡೆ ಈ ಗ್ಯಾರಂಟಿ ವಿಚಾರದಲ್ಲಿ ಗೊಂದಲಗಳು ಈಗಾಗಲೇ ಸೃಷ್ಟಿಯಾಗಿದ್ದು, ಆ ಗೊಂದಲಗಳನ್ನು ಬಗೆಹರಿಸುವುದರ ಕಡೆಗೆ ಮತ್ತು ಪರಿಷ್ಕರಣೆ ಕಡೆಗೆ ಮುಂದಾಗ್ತಾ ಇದ್ದರೆ 2ನೇ ಹಂತದ ಸಚಿವ ಸಂಪುಟದ ಸಭೆ ಶನಿವಾರಕ್ಕೆ ನಿಗದಿಯಾಗಿದೆ. ಅದರಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಬಗ್ಗೆ ಮತ್ತಷ್ಟು ವಿವರವಾದಂಥ ಚರ್ಚೆಯನ್ನು ಸರ್ಕಾರ ನಡೆಸಬಹುದು. ಗ್ಯಾರಂಟಿಗಳ ಪರಿಷ್ಕರಣೆ ಆಗಬೇಕು ನಿಜ, ಆದರೆ ಅರ್ಹ ಫಲಾನುಭವಿಗಳಿಗೆ ಅನ್ಯಾಯ ಆಗಬಾರ್ದು ಅನ್ನೋದು ಕೂಡ ಅಷ್ಟೇ ಸತ್ಯವಾದಂತಹ ಮಾತು. ಮುಂದಿನ ಸುದ್ದಿ ಕಡೆಗೆ ಹೋಗೋಣ. ಸಿದ್ದರಾಮಯ್ಯನವರ ಟೈಮಲ್ಲಿ ITBT ಸಚಿವರಾಗಿದ್ದರು, RDPR ಸಚಿವರಾಗಿದ್ದಂತಹ ಪ್ರಿಯಾಂಕ್ ಖರ್ಗೆ ಅವರು RSSನ ನೋಂದಣಿ ದೇಣಿಗೆಯ ಬಗ್ಗೆ ಬಹಳಷ್ಟು ಬಾರಿ ಲೆಕ್ಕವನ್ನು ಕೇಳಿದ್ದಾರೆ. ಈಗ ರಾಜ್ಯದ ಗೃಹ ಸಚಿವರು ಕೂಡ ಆಗಿದ್ದಾರೆ. ಹೀಗಾಗಿ RSSನ ನೋಂದಣಿ ಬಗ್ಗೆ, ದೇಣಿಗೆ, ಸಂಘಟನೆಗಳ ವಿವರಣೆಯನ್ನು ಕೊಡಿ ಅಂತ ಒಂದು ಪತ್ರ ಬರೆದಿದ್ದಾರೆ. ಅದು ರಾಷ್ಟ್ರೀಯ ಸರಸಂಘ ಚಾಲಕರಾಗಿರುವಂತಹ ಮೋಹನ್ ಭಾಗವತ್ ಅವರಿಗೆ ಬರೆದಿರುವಂತಹ ಪತ್ರ. RSS ಮುಖ್ಯಸ್ಥರಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು 2 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಮೊದಲ ಸಾಲಿನಲ್ಲಿ ಮೋಹನ್ ಭಾಗವತ್ ಜಿ ಅಂತಾನು ಉಲ್ಲೇಖ ಮಾಡಿದ್ದಾರೆ. RSS ಸಂಘಟನೆ 100 ವರ್ಷಗಳನ್ನು ಪೂರೈಸಿದ್ದಕ್ಕೆ ಪತ್ರದಲ್ಲಿ ಮೊದಲು ಶುಭಾಶಯಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ಆಮೇಲೆ RSS ಸಂಘಟನೆಗಿರುವ ಕಾನೂನು ಮಾನ್ಯತೆಯ ವಿವರಗಳನ್ನು ನೀಡುವಂತೆ ಮನವಿ ಅಂತ ಹೆಡ್ಲೈನ್ನಲ್ಲಿ ಬೋಲ್ಡ್ ಮಾಡಿದ್ದಾರೆ. ಜೊತೆಗೆ ಇಡೀ ವಿಶ್ವದಲ್ಲಿರುವ RSS ಶಾಖೆಗಳು, ರಾಜ್ಯದಲ್ಲಿ ನಡೆಸಿರುವ ಸಭೆಗಳು, RSS ಪಥಸಂಚಲನದಲ್ಲಿ ಭಾಗಿಯಾದ ಸ್ವಯಂ ಸೇವಕರಿಷ್ಟು ಅನ್ನೋ ಅಂಕಿಅಂಶಗಳನ್ನು ಉಲ್ಲೇಖಿಸಿ ಕಾನೂನು ಪಾಲನೆಯ ಬಗ್ಗೆ ಸ್ಪಷ್ಟನೆ ಕೇಳಿದ್ದಾರೆ. ಜೊತೆಗೆ RSSನ ಆಸ್ತಿ, ದೇಣಿಗೆ, ಕೊಡುಗೆ, ಆದಾಯದ ಮೂಲಗಳ ವಿವರಗಳನ್ನು ಕೂಡ ಸಲ್ಲಿಸುವಂತೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ವಿನಂತಿಸಿಕೊಂಡಿದ್ದಾರೆ. ಇಲ್ಲಿ ಈ ಪತ್ರದಲ್ಲಿರುವಂತಹ ಅಂಶಗಳನ್ನು ನಾವು ಗಮನಿಸಬೇಕು. RSS ಸಂಘಟನೆಯ ಕಾನೂನಾತ್ಮಕ ಸ್ಥಾನಮಾನಗಳ ಬಗ್ಗೆ ವಿವರಣೆಯನ್ನು ನೀಡಬೇಕು ಅಂತ ಕೇಳಿದ್ದಾರೆ. ಹಾಗೆಯೇ ಪದಾಧಿಕಾರಿಗಳು ಮತ್ತು ಅಧಿಕೃತ ಪ್ರತಿನಿಧಿಗಳ ವಿವರಗಳನ್ನು ಕೂಡ ಸಲ್ಲಿಸಬೇಕು ಅಂತೇಳಿ ವಿನಂತಿಸಿದ್ದಾರೆ. ಹಾಗೆಯೇ RSSಗೆ ಬರುವ ದೇಣಿಗೆ, ಕೊಡುಗೆ, ಆದಾಯ ಮೂಲಗಳ ಮಾಹಿತಿಯನ್ನು ನಮಗೆ ಕೊಡಿ ಅಂತ ಕೇಳಿದ್ದಾರೆ. RSS ಸಂಘಟನೆಯ ವೆಚ್ಚಗಳೆಷ್ಟು, ಆಸ್ತಿಗಳೆಷ್ಟು ಅಂತ ವಿವರಣೆಯನ್ನು ನೀಡಬೇಕು ಅಂತ ಹೇಳಿದ್ದಾರೆ. ಹಾಗೆಯೇ RSS ಕಾನೂನಿನ ಅಡಿಯಲ್ಲಿ ತೆರಿಗೆಗಳನ್ನು ಪಾವತಿಸಲಾಗ್ತಾ ಇದೆಯೇ ಅನ್ನೋದನ್ನು ತಿಳಿಸಬೇಕು ಅಂತೇಳಿ ಈ ಪತ್ರದ ಮೂಲಕವಾಗಿ ಅವರು ಕೇಳಿದ್ದಾರೆ. ಜೊತೆಗೆ ಸಾರ್ವಜನಿಕ ಕಾರ್ಯಕ್ರಮಗಳು, ಪಥಸಂಚಲನಗಳಿಗೆ ಪಡೆದ ಅನುಮತಿ, ಅದಕ್ಕೆ ಸಂಬಂಧಪಟ್ಟಂತಹ ಪತ್ರಗಳು, ಇನ್ನು RSSನ ಬೃಹತ್ ಸಭೆಗಳು, ಸಂಘಟಿತ ಚಟುವಟಿಕೆಗಳಿಗೆ ಪಡೆದಂತಹ ಅನುಮತಿ ಪತ್ರಗಳು, ಅಧಿಕೃತ ಒಪ್ಪಿಗೆಗಳು ಮತ್ತು ನಿಯಮಾವಳಿಗಳ ಪಾಲನೆಯ ವಿವರಗಳು, ಇವುಗಳನ್ನೆಲ್ಲ ಕೂಡ ಕೊಡಿ ಅಂತ ಕೇಳಿದ್ದಾರೆ. ಹಾಗೆಯೇ 100ನೇ ವರ್ಷದ ಸಂಭ್ರಮದಲ್ಲಿ ದೇಶಕ್ಕೆ ಅತ್ಯುತ್ತಮ ಗೌರವ ಸಲ್ಲಿಸುವುದು ನಿಮ್ಮ ಕರ್ತವ್ಯ. ದಾಖಲೆ ಜೊತೆಗೆ ಅಧಿಕೃತ ಪದಾಧಿಕಾರಿಗಳ ನಿಯೋಗವನ್ನು ಎದುರು ನೋಡುತ್ತಿದ್ದೇವೆ ಅಂತ ಹೇಳಿ ಈ ಪತ್ರದ ಮೂಲಕವಾಗಿ ಪ್ರಿಯಾಂಕ್ ಖರ್ಗೆ ಅವರು RSSನ ಸರಸಂಘ ಚಾಲಕರಿಗೆ ಕೇಳಿಕೊಂಡಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನೆಗಳಿಗೆ ಕೇರಳದ ತ್ರಿಶೂರ್ನಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಮೋಹನ್ ಭಾಗವತ್ ಅವರು ಉತ್ತರವನ್ನು ಕೊಡ್ತಾರೆ. ನಮ್ಮಲ್ಲಿ ಮುಚ್ಚಿಡುವಂತಹ ಯಾವುದೇ ರಹಸ್ಯಗಳು ಇಲ್ಲ, ಬಹಿರಂಗವಾಗಿಯೇ ನಾವು ಕೆಲಸ ಮಾಡ್ತಾ ಇದ್ದೇವೆ. ಇದೆಲ್ಲ ರಾಜಕೀಯ ಗಿಮಿಕ್ಗಳು ಆಗಾಗ ನಡೀತಾನೆ ಇರ್ತವೆ ಅಂತ ಮೌಖಿಕವಾಗಿಯೇ ಉತ್ತರವನ್ನು ಕೊಟ್ಟಿದ್ದಾರೆ RSSನ ಮುಖ್ಯಸ್ಥರು. This is politics and all these gimmicks are being tried. Don't do that. We are used to it. Sangha started in British times and Sangha started as a public will. So it doesn't need any restriction. Hindu Dharma is not registered. Many things are not registered. Sangha, government knows Sangha is there. Government banned us twice. And that ban was released. Once by court order. Another by Satyagraha. So government knows. They banned RSS. That means they knew RSS is there. RSS is recognized. All this has happened over 100 years. Nobody told us that you must register. Our constitution, written constitution, is with the government.
We have submitted it in 1950s. Therein government would have said, okay, all is well, but you have not registered. First register, then we will accept. They did not say that. So why should I respond? All this is politics, nothing serious. They want to, in some way, on one side hamper the Sangha work, on side create doubts in the minds of people. But that is no more possible because people know us. ಹೀಗೆ ಮೋಹನ್ ಭಾಗವತ್ ಅವರು ವಿವರವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಇದಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂಥ BK ಹರಿಪ್ರಸಾದ್ ಅವರು ತಿರುಗೇಟು ಕೊಟ್ಟಿದ್ದಾರೆ. ಜಗತ್ತಿನ ದೊಡ್ಡ NGO ಅಂತೀರಾ, ಮತ್ತೆ ಅದರಲ್ಲಿ ಯಾರಿದ್ದಾರೆ ಅಂತ ಹೇಳಬೇಕಲ್ವಾ? ಜಗತ್ತಿನ ಶ್ರೀಮಂತ ಸಂಸ್ಥೆಗೆ ಹಣ ಎಲ್ಲಿಂದ ಬರುತ್ತೆ? ಆ ಹಣವನ್ನು ಎಲ್ಲೆಲ್ಲಿ ಬಳಸ್ತೀರಾ? ಜನಸೇವೆಗೆ ಬಳಸ್ತೀರಾ, ನಿಮ್ಮ ಸೇವೆಗೆ ಬಳಸ್ತಿದ್ದೀರಾ ಅಂತ ಲೆಕ್ಕ ಕೊಡಬೇಕು ಅಂತ ಹೇಳಿ ಹರಿಪ್ರಸಾದ್ ಅವರು ಕೂಡ ಮಾತನಾಡಿದ್ದಾರೆ. ಈ ದೇಶದಲ್ಲಿ ಯಾವುದೇ ರೀತಿಯ ಅಧಿಕೃತವಾದ ಧರ್ಮ ಇಲ್ಲ. ಈ ದೇಶದಲ್ಲಿ ವೈವಿಧ್ಯತೆಯಲ್ಲಿ ಏಕತೆಯನ್ನು ಕಂಡಂಥ ಮಹಾನ್ ರಾಷ್ಟ್ರ. ಅವ್ರಿಗೆ ಲಂಗು ಲಗಾಮಿಲ್ಲದೆ ಇರ್ತಕ್ಕಂಥ ಮಾತಾಡ್ತಾ ಇರುವಾಗ ಅವ್ರಿಗೆ ಸರಿಯಾದ ದಾರಿನಲ್ಲಿ, ಕಾನೂನಿನ ಚೌಕಟ್ಟಿನಲ್ಲಿ, ಸಂವಿಧಾನದ ಚೌಕಟ್ಟಿನಲ್ಲಿ ಮಾತಾಡಿ ಅನ್ನೋ ಉದ್ದೇಶದಿಂದ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಗೃಹ ಸಚಿವರು ಹೇಳಿದ್ದಾರೆ, ತಪ್ಪೇನಿಲ್ಲ. ತ್ರಿವರ್ಣ ಧ್ವಜದ ವಿರುದ್ಧ ಹೋದವರು ರಾಷ್ಟ್ರ ವಿರೋಧಿಗಳು, ರಾಷ್ಟ್ರದ್ರೋಹಿಗಳಾಗ್ತಾರೆ. ಒಂದು ಕಡೆ ಬಿಡದಿ ಟೌನ್ಶಿಪ್ ರಾಜಕೀಯ, ಇನ್ನೊಂದು ಕಡೆ ಗ್ಯಾರಂಟಿಗಳ ಗೊಂದಲ. ಇದರ ಮಧ್ಯೆ ಮುಖ್ಯಮಂತ್ರಿ ಶಿವಕುಮಾರ್ ಅವರಿಗೆ ಸಂಪುಟದ ತಲೆಬಿಸಿ ಜೋರಾಗಿದೆ, ತಟ್ಟಿದೆ. ದಿನೇ ದಿನೇ ಸಚಿವಾಕಾಂಕ್ಷಿಗಳ ಪಟ್ಟಿ ದೊಡ್ಡದಾಗ್ತಾನೇ ಇದೆ. ಅದರಲ್ಲೂ ಮಾಜಿ ಸಚಿವರುಗಳಿದಾರಲ್ಲ, ಅವರ ಪರವಾಗಿ ನಡೀತಾ ಇರುವಂತಹ ಪ್ರತಿಭಟನೆಗಳು ಎಲ್ಲೇ ಮೀರ್ತಾ ಇದ್ದಾವೆ. ಭಾಳ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆಸ್ತಾ ಇದ್ದಾರೆ. ಏನು ಇವ್ರನ್ನ ಮಂತ್ರಿ ಮಾಡದೇ ಇದ್ದರೆ ಸುಮ್ಮನೆ ಇರೋದಿಲ್ಲ ಅನ್ನುವ ಲೆವೆಲ್ಗೆ ಈಗ ಅವರ ಬೆಂಬಲಿಗರು ಹೊರಟಿದ್ದಾರೆ. ಮಾಜಿ ಸಚಿವ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ನೀಡಬೇಕು ಅಂತ ಜಮೀರ್ ಬೆಂಬಲಿಗರು ವಿಧಾನಸೌಧ ಚಲೋ ನಡೆಸಿದರು. ಬೆಂಗಳೂರಿನ ಪಾದರಾಯನಪುರದಿಂದ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಜಮೀರ್ ಅಹಮದ್ ಅವರ ಸಾವಿರಾರು ಬೆಂಬಲಿಗರು ಇವತ್ತು ಬೀದಿಗಿಳಿದರು. ನೂರಾರು ಪೊಲೀಸರು ಬ್ಯಾರಿಕೇಡ್ಗಳನ್ನು ಹಾಕಿ ತಡೆಯೋ ಪ್ರಯತ್ನವನ್ನು ಮಾಡಿದಾಗ ಅವರನ್ನು ಕೂಡ ತಳ್ಳಾಡಿದ್ದಾರೆ. ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಜಮೀರ್ ಬೆಂಬಲಿಗರ ಪೈಕಿ ಪ್ರಮುಖರನ್ನು ವಶಕ್ಕೆ ಪಡೆದು ಪ್ರತಿಭಟನೆಯನ್ನು ತಣ್ಣಗಾಗಿಸುವಂತಹ ಕೆಲಸವನ್ನು ಪೊಲೀಸರು ನಂತರ ಮಾಡಬೇಕಾಯಿತು. ಇನ್ನು ಮಾಜಿ ಸಚಿವ ಸಂತೋಷ್ ಲಾಡ್ ಅವರಿಗೂ ಕೂಡ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಧಾರವಾಡದಲ್ಲಿ ಇವತ್ತು ನೂರಾರು ಬೆಂಬಲಿಗರು ಬೀದಿಗಿಳಿದಿದ್ರು. ಸಚಿವ ಸ್ಥಾನಕ್ಕೆ ಅವರನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ ದಲಿತ ಸಂಘಟನೆಯ ಸದಸ್ಯರು ಅಂಬೇಡ್ಕರ್ ವೃತ್ತದಿಂದ ಜುಬ್ಲಿ ಸರ್ಕಲ್ವರೆಗೆ ರ್ಯಾಲಿ ಮಾಡಿದ್ದಾರೆ. ಇಲ್ಲಿ ಮುಖ್ಯಮಂತ್ರಿಯವರು ಬಹುಶಃ ಒಂದು ವಿಚಾರವನ್ನು ಮೊದಲಿಗೆ ಸ್ಪಷ್ಟಪಡಿಸಬೇಕಂತ ಅಗತ್ಯತೆ ಇದೆ ಅಂತ ಕಾಣುತ್ತೆ. ಯಾಕಂದರೆ ಈ ರೀತಿಯಾಗಿ ಯಾರು ಪ್ರತಿಭಟನೆ ಮಾಡ್ತಾ ಇದ್ದಾರಲ್ಲ, ಪ್ರತಿಭಟನೆ ಮಾಡುವಂಥವ್ರು ಯಾರಿಗೂ ಕೂಡ ಮಂತ್ರಿ ಸ್ಥಾನ ಕೊಡಲ್ಲ ಅಂತ ಹೇಳಿದರೆ ನಾಳೆ ದಿವಸದಿಂದ ಯಾರೂ ಕೂಡ ಈ ರೀತಿ ಪ್ರತಿಭಟನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅನವಶ್ಯಕವಾಗಿ ಅಲ್ಲಿ ಪೊಲೀಸರು ಸೆಕ್ಯೂರಿಟಿ ಕೊಡಬೇಕು, ಇವರು ಪ್ರತಿಭಟನೆ ಮಾಡುವಂಥದ್ದು. ಅಂತಿಮವಾಗಿ ಮುಖ್ಯಮಂತ್ರಿಯವರ ಆಯ್ಕೆ, ಯಾರನ್ನ ಮಂತ್ರಿ ಮಾಡಬೇಕು ಬಿಡಬೇಕು, ಪಕ್ಷದ ತೀರ್ಮಾನ, ಮಂತ್ರಿ ಮಾಡಬೇಕು ಬಿಡಬೇಕು. ಅದು ಬಿಟ್ಟು ಹಾಗಾದರೆ ಈ ನಾಯಕರುಗಳ ಬಗ್ಗೆ ಸರ್ಕಾರಕ್ಕೆ ಗೊತ್ತಿಲ್ವಾ? ಗೊತ್ತಿದ್ದು ಸರ್ಕಾರ ಅವ್ರನ್ನ ಮೊದಲ ಹಂತದಲ್ಲಿ ತಗೊಂಡಿಲ್ಲ ಅಂತ ಹೇಳಿದಾಗ ಅದು ಪಕ್ಷದ ನಿರ್ಧಾರ ಅಂತ ಹೇಳಿ ಅವ್ರಿಗೆ ಅನಿಸೋದಿಲ್ವಾ? ಯಾಕಂದರೆ ಅವರೆಲ್ಲ ಕೂಡ ಹಿರಿಯ ಶಾಸಕರುಗಳು, ಸಚಿವರುಗಳಾಗಿ ಕೆಲಸ ಮಾಡಿದಂಥವ್ರು. ಆದರೆ ಈ ರೀತಿಯಂಥ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಈಗ ಮುಖ್ಯಮಂತ್ರಿ DK ಶಿವಕುಮಾರ್ ಅವರನ್ನು ಹೊರತುಪಡಿಸಿ ಒಟ್ಟು 13 ಜನರು ಈಗಾಗಲೇ ಮಂತ್ರಿಗಳಾಗಿದ್ದಾರೆ. ಇನ್ನು 20 ಸಚಿವ ಸ್ಥಾನಗಳನ್ನ ಭರ್ತಿ ಮಾಡಬೇಕಾಗಿದೆ. 20 ಮಂತ್ರಿ ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಸರ್ಕಾರ ಅಧಿಕಾರಕ್ಕೆ ಬಂದು ಇವತ್ತಿಗೆ 12 ದಿನ ತುಂಬಿದೆ. ತಡ ಮಾಡಿದಷ್ಟು ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತೇಳಿ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಜೊತೆಗೂ ಕೂಡ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾತುಕತೆಯನ್ನು ನಡೆಸ್ತಾ ಇದ್ದಾರೆ. ಜೂನ್ 23ಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಯಾರ್ಯಾರಿಗೆ ಮಂತ್ರಿ ಸ್ಥಾನ ಕೊಡಬೇಕು, ಯಾವ ಖಾತೆಗಳನ್ನು ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಅಲ್ಲಿ ಆಗಲಿದೆ. ದೆಹಲಿ ಸಭೆಯಲ್ಲಿ ಎಲ್ಲ ಓಕೆ ಆದರೆ ಇದೇ ಜೂನ್ 27 ಅಥವಾ 29ಕ್ಕೆ ರಾಜ್ಯದಲ್ಲಿ ಸಚಿವ ಸಂಪುಟದ ವಿಸ್ತರಣೆ ಆಗಬಹುದು. ಸಚಿವರುಗಳ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೀಬಹುದು. ಇನ್ನು ಇರಾನ್ ಮತ್ತು ಅಮೆರಿಕ ಮಧ್ಯೆ ನಡೀತಿರುವಂತಹ ಯುದ್ಧ, ಅದರಿಂದಾಗಿ ಜಗತ್ತಿಗಾಗಿರುವಂತಹ ಆರ್ಥಿಕ ಸಮಸ್ಯೆ, ಬೆಲೆ ಏರಿಕೆ, ಸಾವು ನೋವು ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಈ ಯುದ್ಧ ಇವತ್ತು ಮುಗಿಯುತ್ತೆ, ನಾಳೆ ಮುಗಿಯುತ್ತೆ ಅಂತ ಇಡೀ ಜಗತ್ತು ಪ್ರತಿನಿತ್ಯವೂ ಕೂಡ ಕಾಯ್ತಾನೆ ಇದೆ. ಆದರೂ ಶಾಂತಿ ಒಪ್ಪಂದದ ಹಗ್ಗಜಗ್ಗಾಟದಲ್ಲಿ ಯಾರ ಮಾತನ್ನು ನಂಬಬೇಕು ಅನ್ನುವಂಥದ್ದು ಜನರಿಗೆ ಅರ್ಥ ಆಗ್ತಾ ಇಲ್ಲ, ಜಗತ್ತಿನ ಜನರಿಗೆ ಅರ್ಥ ಆಗ್ತಾ ಇಲ್ಲ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ದಿನಕ್ಕೊಂದು ಹುಚ್ಚು ಹೇಳಿಕೆಯನ್ನು ಕೊಡ್ತಾನೆ ಇದ್ದಾರೆ. ಅದನ್ನು ಇಡೀ ಜಗತ್ತು ಗಮನಿಸ್ತಾ ಇದೆ. ಇವತ್ತು ಅಂಥದ್ದೇ ಹೇಳಿಕೆಯನ್ನು ತಮ್ಮ ಸೋಷಿಯಲ್ ಮೀಡಿಯಾ ಆಗಿರುವಂಥ ಟ್ರುತ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಇಸ್ಲಾಮಿಕ್ ರಿಪಬ್ಲಿಕ್ ಆಫ್ ಇರಾನ್ ಜೊತೆಗಿನ ಒಪ್ಪಂದ ಈಗ ಪೂರ್ಣಗೊಂಡಿದೆ, ಎಲ್ಲರಿಗೂ ಅಭಿನಂದನೆಗಳು ಅಂತ ಟ್ರಂಪ್ ಪೋಸ್ಟ್ ಹಾಕಿದ್ದಾರೆ.
ಇನ್ನು ಮುಂದೆ ಹಾರ್ಮುಜ್ ಜಲಮಾರ್ಗಕ್ಕೆ ಯಾವುದೇ ಟೋಲ್ ಇರೋದಿಲ್ಲ ಅಂತಲೂ ಕೂಡ ಅವರು ಬರ್ಕೊಂಡಿದ್ದಾರೆ. ಇದೆಲ್ಲ ಓಕೆ ಆದರೆ ಜೂನ್ 19ಕ್ಕೆ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಅಮೆರಿಕ ಇರಾನ್ ಮಧ್ಯೆ ಶಾಂತಿ ಒಪ್ಪಂದಗಳಿಗೆ ಸಹಿ ಬೀಳುತ್ತೆ ಅನ್ನುವಂಥ ಆಶಾಭಾವನೆ ಶುರುವಾಗಿದೆ. ಇದೆಲ್ಲದರ ಮಧ್ಯೆ ಪ್ರಧಾನಮಂತ್ರಿ ಮೋದಿ ಹಾಗೂ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಾಡಿದ್ದು ಭೇಟಿಯಾಗ್ತಾ ಇದ್ದಾರೆ. ಪ್ರಧಾನಿ ಮೋದಿ ಫ್ರಾನ್ಸ್ ಮತ್ತು ಸ್ಲೋವಾಕಿಯಾ ಪ್ರವಾಸದಲ್ಲಿದ್ದಾರೆ. ನಾಡಿದ್ದು ಬುಧವಾರ G7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಸ್ಲೋವಾಕಿಯಾದಲ್ಲಿ ನಡೀತಾ ಇದೆ, ಅದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಅದೇ ಶೃಂಗಸಭೆಯ ಭಾಗವಾಗಿ ಪ್ರಧಾನಮಂತ್ರಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಮುಖಾಮುಖಿ ಆಗ್ತಾ ಇದ್ದಾರೆ. ವಿಶ್ವದ ಆರ್ಥಿಕ ಬಿಕ್ಕಟ್ಟಿನ ಚರ್ಚೆಯೇ ಮುಖ್ಯ ಅಜೆಂಡಾ ಅಂತ ಈಗಾಗಲೇ ಭಾರತ ಸ್ಪಷ್ಟಪಡಿಸಿದೆ. ಹೀಗಾಗಿ ಟ್ರಂಪ್ ಅವರನ್ನು ಪ್ರಧಾನಿ ಮೋದಿ ಮನವೊಲಿಕೆ ಮಾಡಿ ಅಂತಿಮ ಹಂತದಲ್ಲಿರುವ ಒಪ್ಪಂದಕ್ಕೆ ಮುದ್ರೆ ಹಾಕಿಸ್ತಾರೆ ಅನ್ನುವಂತಹ ನಿರೀಕ್ಷೆಗಳು ಕೂಡ ಕೊಲ್ಲಿ ರಾಷ್ಟ್ರಗಳ ನಾಯಕರಲ್ಲಿ ಮನೆ ಮಾಡಿರುವಂಥದ್ದು. ಈಗ ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಬಾರ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಅಗ್ನಿ ದುರಂತ ಸಂಭವಿಸಿ ಇಬ್ಬರು ಸಜೀವ ದಹನಗೊಂಡಿದ್ದಾರೆ. ಮೈಸೂರಿನ ದಟ್ಗಳ್ಳಿಯ 4ನೇ ಹಂತದ ಕಟ್ಟಡದಲ್ಲಿ ಈ ಘಟನೆ ನಡೆದಿದೆ. ಘಟನಾ ಸ್ಥಳಕ್ಕೆ ಶಾಸಕ GT ದೇವೇಗೌಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಜೂನ್ 18ರಂದು ನಡೆಯುವ ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನದ ಆತಂಕ ಶುರುವಾಗಿದೆ. ಹೀಗಾಗಿ ನಾಳೆಯಿಂದ 3 ದಿನಗಳ ಕಾಲ ಕಾಂಗ್ರೆಸ್ ಶಾಸಕರು ವಂಡರ್ಲಾ ರೆಸಾರ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಶಾಸಕರಿಗಾಗಿ 140 ರೂಮ್ಗಳನ್ನು CM DK ಶಿವಕುಮಾರ್ ಬೆಂಬಲಿಗರು ಬುಕ್ ಮಾಡಿದ್ದಾರೆ. ಬೀದರ್ನ ಬಸವ ಕಲ್ಯಾಣಕ್ಕೆ ಕನ್ನೇರಿ ಶ್ರೀಗಳ ಪ್ರವೇಶ ತಡೆಯುವಂತೆ ಸಚಿವ ಈಶ್ವರ್ ಖಂಡ್ರೆಗೆ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಮನವಿ ಸಲ್ಲಿಸಿದೆ. ಬಸವ ತಾಲಿಬಾನಿ ಎಂಬ ಪದಪ್ರಯೋಗದಿಂದ ಬಸವ ಭಕ್ತರಿಗೆ ನೋವಾಗಿದೆ. ಹಾಗಾಗಿ ಕನ್ನೇರಿ ಶ್ರೀಗಳ ಪ್ರವೇಶ ನಿರ್ಬಂಧಿಸಲು ಜಿಲ್ಲಾಡಳಿತಕ್ಕೆ ಸೂಚಿಸುವಂತೆ ಒತ್ತಾಯಿಸಿದ್ದಾರೆ. GBA ಕಸದ ಮಾಫಿಯಾ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಸರ್ಕಾರದ ವಿರುದ್ಧ ಮತ್ತೆ ಗುಡುಗಿದ್ರು. ರಾಮ್ಕಿ ಕಂಪನಿಗೆ 39,437 ಕೋಟಿ ರೂಪಾಯಿ ಟೆಂಡರ್ ಕೊಟ್ಟಿದ್ದಾರೆ. ಕಸದ ಹಗರಣದ ತನಿಖೆಗೆ ರಾಜ್ಯಪಾಲರಿಗೆ ಹಾಗೂ CMಗೆ ಪತ್ರ ಬರೆಯುವಂತೆ ಜನರಿಗೆ ಅಶೋಕ್ ಮನವಿ ಮಾಡಿದ್ದಾರೆ. ಕ್ರೈಸ್ತ ಹಾಗೂ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಅಕ್ರಮ ಆಗಿದೆ ಅಂತ SC ಮಹದೇವಪ್ಪ ವಿರುದ್ಧ ರಾಜ್ಯಪಾಲರಿಗೆ ದೂರು ನೀಡಲಾಗಿದೆ. ಸಮಾಜ ಕಲ್ಯಾಣ ಸಚಿವರಾಗಿದ್ದ ವೇಳೆ ಅಕ್ರಮ ನಡೆಸಲಾಗಿದೆ, ಮಧ್ಯಪ್ರವೇಶಿಸಿ ಉನ್ನತ ತನಿಖೆ ನಡೆಸಬೇಕು ಅಂತ ಕೋರಲಾಗಿದೆ. ಪ್ರಭು ಶ್ರೀರಾಮಚಂದ್ರ ತಂದೆಗೆ ಹುಟ್ಟಿದವನಲ್ಲ ಅಂತ ಸಾಹಿತಿ KS ಭಗವಾನ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ಹರಿಹರದ ಶಾಸಕ BP ಹರೀಶ್ ಕಿಡಿಕಾರಿದ್ದಾರೆ. ಭಗವಾನ್ ಅವರಿಗೆ ವಯಸ್ಸು ಹೆಚ್ಚಿದ ಪರಿಣಾಮ ಅರಳು ಮರಳು ಆರಂಭವಾಗಿದೆ ಅಂತ ಗುಡುಗಿದ್ರು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಸಂಬಂಧ ಮಂಡ್ಯದಲ್ಲಿ ಬಹುಭಾಷಾ ನಟ ಪ್ರಕಾಶ್ ರೈ ವಿರುದ್ಧ ಪ್ರತಿಭಟನೆ ನಡೆಯಿತು. ಪ್ರಕಾಶ್ ರೈ ಹಾಗೂ ಪ್ರೊಫೆಸರ್ ಭಗವಾನ್ ವಿರುದ್ಧ ಘೋಷಣೆಗಳನ್ನು ಕೂಗಿ ಪ್ರಕರಣವನ್ನು CBI ತನಿಖೆಗೆ ವಹಿಸುವಂತೆ ಮನವಿ ಮಾಡಲಾಗಿದೆ. ಧರ್ಮಸ್ಥಳದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣದಲ್ಲಿ ಹೈಕೋರ್ಟ್ಗೆ ರಿಟ್ ಅರ್ಜಿ ಸಲ್ಲಿಕೆಯ ಬಳಿಕ ಚಿನ್ನಯ್ಯಗೆ ಜೀವ ಬೆದರಿಕೆ ಬರ್ತಾ ಇದೆಯಂತೆ. ಈ ಸಂಬಂಧ ಗಿರೀಶ್ ಮಟ್ಟಣ್ಣವರ ವಿರುದ್ಧ SITಗೆ ಚಿನ್ನಯ್ಯ ದೂರು ನೀಡಿದ್ದಾರೆ. ಸೂಪರ್ ಎಲ್ನಿನೋದಿಂದ ರಾಜ್ಯದಲ್ಲಿ 10% ಮಳೆ ಕೊರತೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ನೀಡಿದೆ. ಪೂರ್ವ ಪೆಸಿಫಿಕ್ ಮಹಾಸಾಗರದಲ್ಲಿ ಉಷ್ಣಾಂಶ ಏರಿಕೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದ್ದು, ಹವಾಮಾನ ಇಲಾಖೆ ವಿಜ್ಞಾನಿ CS ಪಾಟೀಲ್ ಅವರು ಹೇಳಿದ್ದು, ಇದರ ಮಧ್ಯೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಇವತ್ತು ಕೂಡ ಸಾಧಾರಣ ಮಳೆ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮಳೆಗೆ ಹಳ್ಳ ಕೊಚ್ಚಿ ಹೋಗಿದೆ, ಸೇತುವೆಯೊಂದು ಕೊಚ್ಚಿ ಹೋಗಿದೆ. ಇದರಿಂದಾಗಿ ಗೌರಿಬಿದನೂರು ತಾಲೂಕಿನ ಬಾದಿಮರಳೂರು ಬೈಚಾಪುರ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಬಾಗಲಕೋಟೆಯಲ್ಲೂ ಜೋರು ಮಳೆಗೆ ತರಕಾರಿ ಮಾರುಕಟ್ಟೆ ಜಲಾವೃತವಾಗಿದೆ. ಚಿಕ್ಕಪಡಸಲಗಿ ಗ್ರಾಮದ ಬಳಿಯಲ್ಲಿ ಬಿರುಗಾಳಿ ಸಹಿತ ಬಿದ್ದ ಮಳೆಗೆ ರಸ್ತೆಗೆ ಮರ ಅಡ್ಡಲಾಗಿ ಬಿದ್ದಿದೆ. ಭ್ರಷ್ಟಾಚಾರದ ವಿಚಾರವಾಗಿ ಕೇಂದ್ರ ಸಚಿವ HD ಕುಮಾರಸ್ವಾಮಿ ವಿರುದ್ಧ ಚಲುವರಾಯಸ್ವಾಮಿ ಗಂಭೀರ ಆರೋಪ ಮಾಡಿದ್ದಾರೆ. ಕರಪ್ಷನ್ ವಿಚಾರದಲ್ಲಿ ಬಹಿರಂಗ ಚರ್ಚೆಗೆ ಬನ್ನಿ, ನಿಮ್ಮ ಭ್ರಷ್ಟಾಚಾರದ ದಾಖಲೆಗಳು DK ಶಿವಕುಮಾರ್ ಹತ್ರ ಇವೆ ಅಂತ ಚಲುವರಾಯಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ. ಅಯೋಧ್ಯೆ ಶ್ರೀರಾಮ ಮಂದಿರ ದೇಣಿಗೆಯಲ್ಲಿನ ಅಕ್ರಮಗಳ ಆರೋಪ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಸಾರ್ವಜನಿಕರ ವಿಶ್ವಾಸ ಕಾಪಾಡಲು ಸ್ವತಂತ್ರ ತನಿಖೆಗೆ ಅರ್ಜಿ ಸಲ್ಲಿಕೆಯಾಗಿದೆ. ಉತ್ತರ ಪ್ರದೇಶ ಸರ್ಕಾರವು ಕೂಡ ವಿಶೇಷ ತನಿಖಾ ತಂಡ ರಚಿಸಿ ದೇಣಿಗೆ ನಿರ್ವಹಣೆಯಲ್ಲಿನ ಪಾರದರ್ಶಕ ತನಿಖೆಗೆ ಆದೇಶಿಸಿದೆ. ಪಶ್ಚಿಮ ಬಂಗಾಳದ ಮಾಜಿ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೇತೃತ್ವದ ತೃಣಮೂಲ ಕಾಂಗ್ರೆಸ್ ಪಕ್ಷ ಛಿದ್ರಗೊಂಡಿದೆ. TMCಯ 22 ಬಂಡಾಯ ಸಂಸದರು ಪ್ರಾದೇಶಿಕ ಪಕ್ಷವಾದ NCPIಯೊಂದಿಗೆ ವಿಲೀನ ಮಾಡಿಕೊಳ್ಳುವ ಘೋಷಣೆ ಮಾಡಿ NDA ಬೆಂಬಲಿಸಿದ್ದಾರೆ. ಲೋಕಸಭೆಯ ಸ್ಪೀಕರ್ ಓಂ ಬಿರ್ಲಾ ಅವರಿಗೂ ಕೂಡ ಮನವಿ ಪತ್ರ ಸಲ್ಲಿಸಿದ್ದಾರೆ. ಬಂಧನಕ್ಕೆ ಒಳಗಾಗಿರುವ ಪಶ್ಚಿಮ ಬಂಗಾಳದ TMC ನಾಯಕ ಜಹಾಂಗೀರ್ ಖಾನ್ನನ್ನ ಪೊಲೀಸರು ಟಿ-ಶರ್ಟ್ ಚಡ್ಡಿಯಲ್ಲಿ ಮೆರವಣಿಗೆ ಮಾಡಿದರು. ಫಾಲ್ಟಾ ಪ್ರಾಂತ್ಯದಲ್ಲಿ ತಾನೊಬ್ಬ ಡಾನ್ ಅಂತೆ ಓಡಾಡ್ತಾ ಇದ್ದ. ಅಲ್ಲದೆ CRPFನವರು ಬಂದರೆ ಬ್ಲಾಸ್ಟ್ ಮಾಡ್ತೀವಿ ಅಂದಿದ್ದೆ. ಹೀಗಾಗಿ ಕಿವಿ ಹಿಡಿಸಿ ಜನರ ಮುಂದೆ ಖಾಕಿ ಪಡೆ ಕ್ಷಮೆ ಕೇಳಿಸಿದೆ.
ಗೂಗಲ್ ಸಿಇಒ ಸುಂದರ್ ಪಿಚಾಯ್ ವೇದಿಕೆ ಏರ್ತಾ ಇದ್ದಂತೆ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಗೂಗಲ್ ಮತ್ತು ಇಸ್ರೇಲ್ ಸರ್ಕಾರದ ನಡುವಿನ ಕ್ಲೌಡ್ ಕಂಪ್ಯೂಟಿಂಗ್ ಒಪ್ಪಂದ ಮಾಡಿಕೊಂಡಿದ್ದಕ್ಕೆ ಪ್ಯಾಲೆಸ್ಟೀನಿಯನ್ ಧ್ವಜ ಹಿಡಿದು ಆಕ್ರೋಶವನ್ನು ಹೊರಹಾಕಿದ್ದಾರೆ.